ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು 1/4 kg ಮಟನ್ನಿಂದ ನಾನು ಬಿರಿಯಾನಿ ಮಾಡಿ ತೋರಿಸ್ತೀನಿ. ಸಿಂಪಲ್ಲಾಗಿ ನಾವು ಮಿಕ್ಸಿಗೆ ಹಾಕಿ ಏನು ರುಬ್ಕೊಂಡು ಮಾಡುವಂಥ ವಸ್ತು ಅಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡ್ರೆ ಸಾಕು, ಸೂಪರಾಗಿರೋದೊಂದು ಬಿರಿಯಾನಿ ಮಾಡ್ಬೋದು. ನಾನು ಬಾಸುಮತಿ ಅಕ್ಕಿಯಿಂದ ನಾನು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಚಿಕನ್ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಮಸಾಲೆ ಏನು ಹಾಕೋದಂತ ನೋಡ್ಕೊಂಬರೋಣ ಬನ್ನಿ. ಬಿರಿಯಾನಿಗೆ ಹಾಕೊಳ್ಳೋದು ಏನು ಐಟಮ್ಸ್ ಅಂತ ನೋಡ್ಕೊಂಬರೋಣ. 2 ಈರುಳ್ಳಿ, 1 ಕಪ್ ಮೊಸರು, ಸ್ವಲ್ಪ ಪುದೀನ ಹಿಂಗೆ ಕಟ್ ಮಾಡಿ ಇಟ್ಕೋಬೇಕು, ರುಬ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10-12 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಆಮೇಲೆ 1 ಟೊಮೊಟೊ, ಒಂದು 3 ಹಸಿಮೆಣ್ಸಿನ್ಕಾಯಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಇದು 1 ಗ್ಲಾಸ್ಲೆ ನಾನು ಬಾಸುಮತಿ ಅಕ್ಕಿ ಈ ಗ್ಲಾಸಲ್ಲೇ ನಾನು ಮಾಡ್ತಾಯಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾವು 1/4 kg ಮಟನ್ ತೊಗೊಂಡಿದ್ದೀವಿ. ನಿಮ್ಗೆ ಜಾಸ್ತಿ ಬಿರಿಯಾನಿ ಬೇಕಂದ್ರೆ ನೀವು ಜಾಸ್ತಿ ಅರ್ಧ kg ಮಟನ್ ತಂದು ಇದರಲ್ಲಿ 3 ಗ್ಲಾಸ್ ಹಾಕಿ ನೀವು ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಅಳತೆ ಇರುತ್ತೋ ಅದರಿಂದನೇ ನೀವು ಬಿರಿಯಾನಿ ಮಾಡ್ಕೋಬೋದು. ಇವಾಗ ನನಗೆ ಇದು ಸಾಕು ಅಂತ ಈ ಗ್ಲಾಸ್ಲೇ ನಾನು ಮಾಡ್ತಾಯಿದ್ದೀನಿ. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ನಾನು 1/4 kg ಆಗುವಷ್ಟು ಮಟನ್ಗೆ ನಾನು ಚಿಕ್ಕದಾಗಿ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಪಾತ್ರೆ ಎಲ್ಲಾದರೂ ಮಾಡ್ಕೋಬೋದು. ಇವಾಗ ನಾನು 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಇಲ್ಲ ಅಂದರೂ ನೀವು ಬಟರ್ ಹಾಕ್ಬೋದು, ಅದು ಇಲ್ಲ ಅಂದರೆ ನೀವು ಎಣ್ಣೆಲೇ ಮಾಡ್ಕೋಬೋದು. ನಾನು 2 ಸ್ಪೂನು ತುಪ್ಪ ಹಾಕಿದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾಯ್ದ ನಂತರ ನಾವು ಇದಕ್ಕೆ ಮಸಾಲ ಹಾಕೊಳ್ಳೋಣ. ನೋಡಿ, ಅದಕ್ಕೆ ಬಿರಿಯಾನಿಗೆ ಹಾಕೋ ಪಲಾವ್ ಎಲೆ, 1 ಸ್ಪೂನ್ ಸೋಪ್ ಕಾಳು, 1 ಸ್ಪೂನು ಸಾಜೀರಿಗೆ, ಒಂದು ಅರ್ಧ ಚಕ್ಕೆ, 2 ಪೀಸ್ ಚಕ್ಕೆ, 1 ಚಕ್ರ ಮಗ್ಗು, 1-2 ಲವಂಗು, 1 ಏಲಕ್ಕಿ, ಪೈನಾಪಲ್ದು ಹೂವು, ಇದನ್ನೆಲ್ಲ ಹಾಕಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿದ್ದು ಫ್ರೈ ಆಗಬೇಕು. ಇವಾಗ ಫ್ರೈ ಆದ ನಂತರ ನಾನು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ತೊಗೊಂಡಿದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲ್ ಇದು ಮಾಡೋದು, ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ. ಇದು ಮಸಾಲೆ ಏನು ರುಬ್ಬಿಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ಥರ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ಸಿಂಪಲಾಗಿರೋ ಬಿರಿಯಾನಿ ಮಾಡ್ಕೋಬೋದು. 3 ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕಿದು, ಆವಾಗ ಚೆನ್ನಾಗಾಗೋದು. ಈ ಬಿರಿಯಾನಿ ಮಾತ್ರ ಇದಕ್ಕೆ ಸೋಪ್ ಕಾಳು ಹಾಕೋದು ಮರೆಯೋಕ್ಕೆ ಹೋಗಬೇಡಿ. ಸೋಪ್ ಕಾಳು ಹಾಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿ ಕೊಡೋದಿದು. ಸಾಜೀರಿಗೆ ಇಲ್ಲ ಅಂದರೂ ಮನೇಲಿ ಅಡುಗೆ ಹಾಕ್ತೀವಲ್ಲ, ಆ ಜೀರಿಗೆ ಕಾಳು ಹಾಕಿ ನೀವು ಮಾಡ್ಕೋಬೋದು. ಇವಾಗ 1 ನಿಮಿಷ ಇದು ಫ್ರೈ ಆಗಲಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಮುಂದೆ ಇರಲಿ, ಶುಂಠಿ ಸ್ವಲ್ಪ ಕಮ್ಮಿ ಹಾಕಿದರೂ ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೋಬೇಕಿದೆ, ಅಂದ್ರೇ ಇದು ಟೇಸ್ಟು ಚೆನ್ನಾಗಿರೋದು. ನೀವು ಹಸಿ ಇದ್ದಾಗೆ ಎಲ್ಲ ಐಟಮ್ಸ್ ಹಾಕಿದರೆ ಅಷ್ಟು ಟೇಸ್ಟ್ ಕೊಡೋಲ್ಲ. ಇದು ಎಲ್ಲ ಹಸಿ ವಾಸನೆ ಹೋಗಬೇಕು. ನೋಡಿ, ಇವಾಗ ಶುಂಠಿ ಬೆಳ್ಳುಳ್ಳಿನೂ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಪುದೀನ ಹಾಕ್ತಾಯಿದ್ದೀನಿ. ಇವಾಗ 1 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಇದು ಫ್ರೈ ಆಗಬೇಕು, ಆದ ನಂತರನೇ ಟೇಸ್ಟು ಚೆನ್ನಾಗಿರೋದು. ಇವಾಗ ಸ್ವಲ್ಪ ಟೊಮೊಟೊ ಫ್ರೈ ಆಗಲಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಮಸಾಲೆಗಳೆಲ್ಲ ಇವಾಗ ಹಾಕೋಣ. ಅದು ಚೆನ್ನಾಗಿ ಕುದ್ದ ನಂತರ ನಾವು ಮಟನ್ ಹಾಕಿಬಿಟ್ಟು ಅದು ಕುದ್ದಾದಮೇಲೆ ನಾವು ರೈಸ್ ಹಾಕಿಬಿಟ್ರೆ ಸಾಕು, ಸೂಪರಾಗಿರುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ, 1 ಸ್ಪೂನ್ ಆಗೋಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಒಂದೇ 1 ಸ್ಪೂನ್ ಹಾಕ್ಕೊಳ್ಳಿ. ನೀವು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅದಕ್ಕೆ ಜಾಸ್ತಿ ಖಾರ ಆದರೆ ಮಕ್ಕಳು ತಿನ್ನಲ್ಲ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೊಂಬಿಟ್ಟು ನೀವು ಬರೀ ಚಿಲ್ಲಿ ಪೌಡರ್ ಹಾಕಿ ಮಾಡ್ಬೋದು. ಇವಾಗ ನಾವು ರುಚಿಗೆ ತಕ್ಕಷ್ಟು ಸ್ವಲ್ಪ 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಇದನ್ನು ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಎಲ್ಲ ಮಸಾಲ ಹಾಕಿದ ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಬೇಯಬೇಕಿದು. ಬೆಂದ ನಂತರ ನಾವು ಮಟನ್ ಹಾಕಿ ಬೇಯಿಸೋಣ. ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನಾವು ನೀರು ಹಾಕ್ಕೊಳ್ಳೋಣ. ನೋಡಿ, ಇವಾಗ ನಾನು ಅರ್ಧ ಗ್ಲಾಸಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಖಾರ, ಉಪ್ಪು, ಗರಂ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಬೇಯಬೇಕಿದು. ಬೆಂದ ನಂತರ ನಾವು ಮಟನ್ಗೆ ಹಾಕಿ ಅದು ಒಂದೇ 1 ನಿಮಿಷ ಬೇಯಿಸ್ಬಿಟ್ಟು ನಾವು ರೈಸ್ ಹಾಕ್ಬಿಟ್ರೆ ನೋಡಿ ಸೂಪರಾಗಿರೋ ಬಿರಿಯಾನಿ ಆಗುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋವರೆಗೂ ನಾವು ಬಿರಿಯಾನಿ ಮಾಡ್ಕೊಳ್ಳೋಕೆ ಅಕ್ಕಿ ಹಾಕೋಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಮಸಾಲೆ ಬೆಂದ ನಂತರನೇ ನಾವು ರೈಸು ಹಾಕಬೇಕು. ನೋಡಿ, ಇವಾಗ ಎಷ್ಟು ಚೆನ್ನಾಗಿದ್ದು ಬೆಂದಿದೆ ಅಂತ. ಇವಾಗ ನಾನು ಇದಕ್ಕೆ ಮಟನ್ ಹಾಕ್ತೀನಿ. ನಾವು 1/4 kg ಮಟನ್ ತೊಗೊಂಡಿದ್ದೀವಲ್ಲ, ಮಟನ್ ಹಾಕ್ಕೊಳ್ಳೋಣ. ಮಟನ್ ಹಾಕಿಬಿಟ್ಟು ಒಂದೇ 1 ನಿಮಿಷ ಇದನ್ನು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು
ಆ ಮಟನೂ ಅಷ್ಟೇ ಖಾರ ಉಪ್ಪು ಎಲ್ಲ ಹಿಡ್ಕೋಬೇಕು. ಹಿಡ್ಕೊಂಡ ನಂತರ ನೀವು ರೈಸು ಹಾಕಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು 1 ನಿಮಿಷ ಇದನ್ನು ನಾನು ಇದರಲ್ಲಿ ಇವಾಗ ಮೊಸರು ಹಾಕ್ತಾಯಿದ್ದೀನಿ. ಮೊಸರು ತೊಗೊಂಡಿದ್ನಲ್ಲ, ಮೊಸರು ಹಾಕ್ತಾಯಿದ್ದೀನಿ. ಮೊಸರು, ಖಾರ, ಉಪ್ಪು ಎಲ್ಲ ಏನೇನು ಮಸಾಲ ಹಾಕಿದ್ದೀವಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಇದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ 1 ನಿಮಿಷ ಇದಕ್ಕೆ ಪ್ಲೇಟ್ ಮುಚ್ಚೋಣ. ಒಂದೇ 1 ನಿಮಿಷ ಇದಕ್ಕೆ ನಾವು ಪ್ಲೇಟ್ ಮುಚ್ಚೋಣ. ಮಟನ್ಗೆ ನಾನು 1/4 kg ಅಕ್ಕಿ ತೊಗೊಂಡಿದ್ದೆ. ಇವಾಗ ನೀಟಾಗಿ ನಾನು ತೊಳೆದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀವು ಅಷ್ಟೇ, ಇದು ಬಾಸುಮತಿ ಅಕ್ಕಿ ಇರೋದಕ್ಕೆ ಸ್ವಲ್ಪ ನೀರು ಕಮ್ಮಿ ಇಟ್ಕೋಬೇಕು. ಜಾಸ್ತಿ ಆದರೆ ಸ್ವಲ್ಪ ಮೆತ್ತಗಾಗುತ್ತೆ. ನೋಡಿ ಇದೇ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿರೋದು. ಇವಾಗ ನಾನು 2 ಗ್ಲಾಸು ನೀರು ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ನೀಟಾಗಿ ತಿರುಗಿ ನಾನು 2 ವಿಶಿಲು ಇದನ್ನು ಹೊಡ್ಸೋಣ. ಮಾತ್ರ ಸೂಪರಾಗಿರುತ್ತೆ. ಮಕ್ಕಳಿಗೆ ಮನೆಗೆ ನೆಂಟರು ಬಂದಾಗ ಅದು ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಇವಾಗ ನಾವು ಇದಕ್ಕೆ ಮುಚ್ಚೋಣ. ನೋಡಿ ಬಿರಿಯಾನಿ ರೆಡಿಯಾಗಿದೆ. ಇದು ಮುಚ್ಚಳ ತೆಗೆದ ತಕ್ಷಣವೇ ನೀವು ಬೇಗ ಸರ್ವ್ ಮಾಡ್ಕೊಂಡು ತಿನ್ನಬಾರ್ದು. ಒಂದೇ 1 ನಿಮಿಷ ಬಿಟ್ಟರೆ ನೋಡಿ ಸೂಪರಾಗಿ ಇದು ಉದುರಾಗುತ್ತೆ. ನಾನು ಇವಾಗೆ ತಕ್ಷಣಕ್ಕೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬಿರಿಯಾನಿ ಒಂದು ಮಕ್ಕಳಿಗೆಲ್ಲ ತಿನ್ನೋಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಾಗುತ್ತೆ. ನೀವು ಉದುರಾಗಿ ಬೇಕಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಬಾಸುಮತಿ ರೈಸ್ ಇದು ಮಾಡಿರೋದು ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ನಾವು ಮಾಡ್ಕೊಂಡು ಮನೇಲೇ ಮಸಾಲ ರೆಡಿ ಮಾಡಿಕೊಂಡು ಜಾಸ್ತಿ ಏನು ರುಬ್ಬಿ ಹಾಕ್ಕೊಳಕ್ಕೆ ಹೋಗಬೇಡಿ. ಈ ಥರನೇ ನೀವು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬಾಸುಮತಿ ಅಕ್ಕಿ ರೈಸ್ದು. ನೀವು ಬಾಸುಮತಿ ಇಲ್ಲ ಅಂದರೂ ನೀವು ಮಾಮೂಲಿ ಅಕ್ಕಿದು ಈ ಥರ ಬಿರಿಯಾನಿ ನೀವು ಮಾಡಿಕೊಂಡು ತಿನ್ಬೋದು. ಈ ಬಿರಿಯಾನಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.